ಜೈ ಹಿಂದ್. ಎಲ್ಲರಿಗೂ ಯೂಟ್ಯೂಬ್ ಕ್ಲಾಸ್ಗೆ ಸ್ವಾಗತವನ್ನು ಕೋರುತ್ತಾ ಈ ಒಂದು 4ನೇ ಕ್ಲಾಸ್ದಲ್ಲಿ ನಾವು ಕರೆಂಟ್ ಅಫೇರ್ಸ್ಗೆ ಸಂಬಂಧ ಇರುವಂತಹ ಕೆಲವೊಂದಿಷ್ಟು ಕ್ವಶನ್ಸ್ ಗಳನ್ನ ಡಿಸ್ಕಷನ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೇವೆ. ಈ ಒಂದು ಸೀರೀಸ್ ನಿಮ್ಗೆ 1000 ಅಂತಂದ್ರೆ 1000 ಕ್ವಶನ್ಸ್ ಗಳ ಒಂದು ಸೀರೀಸ್ ಇಲ್ಲಿ ನಡೀತಾ ಇದೆ. ಈ ಸೀರೀಸ್ ದಲ್ಲಿ ನಿಮಗೆ ಟೋಟಲ್ ಆಗಿ 1000 ಕ್ವಶನ್ಸ್ ಗಳು ಸಿಗ್ತಾ ಇದಾವು. ಇವು ಎಲ್ಲವುಗಳು ನಿಮ್ಗೆ NTPC ಎಕ್ಸಾಮ್, ALP ಟೆಕ್ನಿಷಿಯನ್, RPF, ಗ್ರೂಪ್ ಡಿ, ಆಮೇಲೆ SSC ಎಲ್ಲ ಎಕ್ಸಾಮ್ಸ್ ಗಳಿಗೆ ಅನುಕೂಲ ಆಗುವ ಹಾಗೆ ಜನವರಿ 2024ರಿಂದ ಜೂನ್ 2025 ಇರುವಂತಹ ಕರೆಂಟ್ ಅಫೇರ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ ಗಳನ್ನ ನಿಮ್ಗೆ ನಾವು ತಯಾರಿಯನ್ನ ಮಾಡಿಸ್ತಾ ಇದ್ದೇವೆ. ಓಕೆನಾ? ಇದು 4ನೇ ಒಂದು ಕ್ಲಾಸ್ ಆಗಿದೆ. ಸೊ ಕ್ಲಾಸಸ್ ಗಳು ಬರ್ಲಿಕ್ಕೆ ಒಂದ್ ಸ್ವಲ್ಪ ಲೇಟ್ ಆಯ್ತು. ಯಾಕಂತಂದ್ರೆ ಮೈಕ್ ಸರಿಯಾಗಿ ಇದ್ದಿಲ್ಲ. ಸೊ ಸ್ಪೀಕರ್ ಹೋಗಿತ್ತು, ಅದನ್ನ ರಿಪೇರಿ ಮಾಡಿಸಿ ಮತ್ತೆ ಈಗ ಕ್ಲಾಸಸ್ ಗಳನ್ನ ಮಾಡ್ತಾ ಇದ್ದೇವೆ. ಸೌಂಡ್ ರೆಕಾರ್ಡ್ ಆಗ್ತಾ ಇರ್ಲಿಲ್ಲ, ಸೊ ಅದ್ರ ಸಲುವಾಗಿ ಲೇಟ್ ಆಗಿದೆ. ಆಮೇಲೆ ಇದು ಟೋಟಲ್ ಆಗಿ ನಿಮ್ಗೆ ಕನ್ನಡ ಭಾಷೆಯಲ್ಲಿ ಸಿಗ್ತಾ ಇರುವಂತದ್ದು. ಅದ್ರ ಜೊತೆಗೆ ಏನಾದ್ರೂ ನಿಮ್ಗೆ ಡೌಟ್ಸ್ ಗಳಿದ್ರೆ ನೀವು ಏನ್ ಮಾಡಬಹುದು, ನಮ್ಗೆ ಕಾಂಟ್ಯಾಕ್ಟ್ ಮಾಡಬಹುದು. 8861927838 ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಹೆಚ್ಚಿನ ಮಾಹಿತಿಯನ್ನ ಪಡ್ಕೊಳ್ರಿ. ಈಗಾಗಲೇ 30 ಕ್ವಶನ್ಸ್ ಗಳು ಮುಗಿದಿವೆ. ಇವತ್ತು ನಾವು 31ನೇ ಕ್ವಶನ್ಸ್ ದಿಂದ ನೋಡೋಣ. ಅದರ ಜೊತೆಗೆ RPF ಕಾನ್ಸ್ಟೇಬಲ್ ಎಕ್ಸಾಮ್ ಗೆ ತಯಾರನ್ನು ನಡೆಸುವಂತ ಅಭ್ಯರ್ಥಿಗಳಿಗೆ ಕಂಪ್ಲೀಟ್ ಆಗಿರುವಂತಹ ಪ್ಯಾಕೇಜ್ ಅವೈಲೇಬಲ್ ಐತಿ. 899 ರೂಪಾಯಿಗೆ, ಗ್ರೂಪ್ ಡಿ ಗೆ 1001 ರೂಪಾಯಿಗೆ, ಅದೇ ರೀತಿ NTPC ಎಕ್ಸಾಮ್ಗೆ 1299, ಆಮೇಲೆ SSC GD ಗೆ 999. ಇವು 4 ಕೋರ್ಸಸ್ ಗಳು ನಿಮ್ಗೆ ಅವೈಲೇಬಲ್ ಇದಾವೆ. ನಮ್ಮಲ್ಲಿ ಕ್ಲಾಸಸ್ ಗಳನ್ನ ತೆಗೆದುಕೊಳ್ಳಬಹುದು. ಈ ಎಲ್ಲ 4 ಕ್ಲಾಸಸ್ ಅದ ರೆಕಾರ್ಡೆಡ್ ಕ್ಲಾಸಸ್, PDF ನೋಟ್ಸ್, ಮಾಕ್ ಟೆಸ್ಟ್, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಪ್ರಾಪರ್ ಆಗಿರುವಂತಹ ಗೈಡೆನ್ಸ್ ನಿಮಗೆ ಕೊಡ್ತಾ ಇದ್ದೇವೆ. ಸೊ ಹೆಚ್ಚಿನ ಮಾಹಿತಿಗಾಗಿ ನೀವು ಕಾಂಟ್ಯಾಕ್ಟ್ ಮಾಡಬಹುದು. 8861927838 ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ರಿ. ಬೇಗನೆ ಇರುವಂತದ್ದು ನೀವು ಜಾಯಿನ್ ಆಗಬಹುದು. ಇವತ್ತು 31ನೇ ಪ್ರಶ್ನೆಯನ್ನ ನೋಡೋಣ ನಾವು. ಇತ್ತೀಚೆಗೆ ಯಾವ ಕೇಂದ್ರ ಸಚಿವರು ಭಾಸ್ಕರ್ ಪೋರ್ಟಲ್ ಅನ್ನು ಪ್ರಾರಂಭಿಸಿದರು ಅಂತೇಳಿ ಪ್ರಶ್ನೆ ಇದೆ. ಎಲ್ಲ ಲೇಟೆಸ್ಟ್ ಆಗಿರುವಂತ ಮತ್ತು ಇಂಪಾರ್ಟೆಂಟ್ ಆಗಿರುವಂತಹ ಕ್ವಶನ್ಸ್ ಗಳನ್ನ ನಾನು ನಿಮ್ಗೆ ಇಲ್ಲಿ ಮಾಡಿಸ್ತಾ ಇದ್ದೀನಿ. ನಿಮ್ಮ ಎಕ್ಸಾಮ್ಸ್ ಗಳಿಗೆ ಯೂಸ್ ಆಗುತ್ತೆ. ಆಪ್ಷನ್ಸ್ ಗಳಲ್ಲಿ ಎಸ್ ಜೈಶಂಕರ್, ರಾಜನಾಥ್ ಸಿಂಗ್, ಪಿಯೂಷ್ ಗೋಯಲ್, ನಿರ್ಮಲಾ ಸೀತಾರಾಮನ್. ಇದಕ್ಕೆ ಸರಿ ಆನ್ಸರ್ ಇರುವಂತದ್ದು ಆಪ್ಷನ್ ನಂಬರ್ ಸಿ. ಪಿಯೂಷ್ ಗೋಯಲ್ ರವರು ಇದನ್ನ ಏನ್ ಮಾಡಿದ್ರು, ಪ್ರಾರಂಭ ಮಾಡ್ಯಾರೆ, ಭಾಸ್ಕರ್ ಪೋರ್ಟಲ್ ಅಂತೇಳಿ. ಇದ್ರ ಬಗ್ಗೆ ಮಾಹಿತಿ ಹೇಳೋದಾದ್ರೆ, ಪಾಲುದಾರಿಗೆ ವಿಶ್ವದ ಅತಿ ದೊಡ್ಡ ಡಿಜಿಟಲ್ ನೋಂದಾವಣಿಯನ್ನು ನಿರ್ಮಿಸುವ, ತಡೆರಹಿತ ಸಹಯೋಗ ಮತ್ತು ಸಂಪನ್ಮೂಲಗಳ ಪ್ರವೇಶವನ್ನು ಸುಗಮಗೊಳಿಸುವ ಪ್ರಾಥಮಿಕ ಗುರಿಯೊಂದಿಗೆ ಸ್ಟಾರ್ಟ್ ಆಪ್ಗಳು, ಹೂಡಿಕೆದಾರರು, ಮಾರ್ಗದರ್ಶಕರು, ಸೇವಾ ಪೂರೈಕೆದಾರರು ಮತ್ತು ಸರ್ಕಾರಿ ಸಂಸ್ಥೆಗಳ ನಡುವಿನ ಸಂವಹನವನ್ನು ಕೇಂದ್ರೀಕರಿಸಲು ಮತ್ತು ಸುಗಮಗೊಳಿಸಲು ಈ ಒಂದು ಪೋರ್ಟಲ್ ಅನ್ನ ಜಾರಿಗೆ ತರಲಾಗಿದೆ. ಭಾಸ್ಕರ್ ಅನ್ನುವಂತಹ ಒಂದು ಪೋರ್ಟಲ್ ಅನ್ನು ಜಾರಿಗೆ ತರಲಾಗಿದೆ. ಸೊ ಇದರ ಒಂದು ಲೋಗೋ ಅನ್ನ ನೋಡಬಹುದು ನೀವು ಇಲ್ಲಿ. ಭಾಸ್ಕರ್ ಇದರ ಒಂದು ಲೋಗೋ ಈ ರೀತಿ ಇಲ್ಲಿ ಕಾಣ್ತಾ ಇದೆ. ಓಕೆ, ನೆಕ್ಸ್ಟ್ ಪ್ರಶ್ನೆ 32ನೇದು. ನೈಸರ್ಗಿಕ ವಿಕೋಪಗಳಿಂದ ಹಾನಿಗೊಳಗಾದ ಜನರ ಪರಿಹಾರ ಮತ್ತು ಪುನರ್ವಸತಿಗಾಗಿ ಕೇಂದ್ರದಿಂದ ಎಷ್ಟು ಹಣವನ್ನು ನೀಡಲಾಗಿದೆ ಅಂತ ಹೇಳಿ ಪ್ರಶ್ನೆ ಇದೆ. ಈ ರೀತಿ ಪ್ರಶ್ನೆಗಳು ನಮಗೆ ಸೆಂಟ್ರಲ್ ಗೌರ್ಮೆಂಟ್ ಕ್ವಶನ್ಸ್ ಗಳು ನೋಡ್ಲಿಕ್ಕೆ ಸಿಗ್ತವೆ. ಎಕನಾಮಿಕ್ ಸರ್ವೆದಿಂದ ಬಂದಿರುವಂತದ್ದು. ಆಪ್ಷನ್ಸ್ ಗಳಲ್ಲಿ 10,554 ಕೋಟಿ, 12,554 ಕೋಟಿ, 14,554 ಕೋಟಿ, 16,554 ಕೋಟಿ. ಇದಕ್ಕೆ ಸರಿ ಆನ್ಸರ್ ಆಪ್ಷನ್ ನಂಬರ್ ಬಿ ಇದೆ. 12,554 ಕೋಟಿಗಳನ್ನ ಏನ್ ಮಾಡ್ಯಾರೆ, ಮೀಸಲು ಇಡಲಾಗಿದೆ. ಯಾರಿಗೆ? ಇದು ವಿಕೋಪಗಳಿಂದ ಹಾನಿಗೊಳಗಾಗಿರುವಂತಹ ಜನರಿಗೆ ಪರಿಹಾರವನ್ನು ಒದಗಿಸಲಿಕ್ಕೆ, ಆಮೇಲೆ ಪುನರ್ವಸತಿ ಮಾಡ್ಲಿಕ್ಕೆ ಕೇಂದ್ರ ಸರ್ಕಾರ 12,554 ರೂಪಾಯಿ ಕೋಟಿಯನ್ನ ಇಡಲಾಗಿದೆ. ನೆಕ್ಸ್ಟ್ ಪ್ರಶ್ನೆ 33ನೇದ್ದು. ಅಂತಾರಾಷ್ಟ್ರೀಯ ಕ್ರಿಕೆಟ್ ಅಂಪೈರ್ ಆಟಗಾರ್ತಿಯಾದ ಮೊದಲ ಪಾಕಿಸ್ತಾನಿ ಮಹಿಳೆ ಯಾರು ಅಂತ ಹೇಳಿದೆ. ಆಪ್ಷನ್ಸ್ ಗಳಲ್ಲಿ ಸಲೀಮಾ ಇಮ್ತಿಯಾಜಿ ಇದೆ, ನಗ್ಮಾ ಜರ್ದಾರಿ, ಮೀರಾ ಯೂನುಸ್ ಇದೆ, ಆಮೇಲೆ ರೇಷ್ಮಾ ಅಖ್ತರ್. ಇದಕ್ಕೆ ಸರಿ ಆನ್ಸರ್ ಆಪ್ಷನ್ ನಂಬರ್ 1 ಸಲೀಮಾ ಇಮ್ತಿಯಾಜಿ ಅನ್ನುವರು. ಇವರು ಪಾಕಿಸ್ತಾನದ ಮೊದಲ ಅಂಪೈರ್ ಆಗ್ಯಾರೆ ಅಂತಾರಾಷ್ಟ್ರೀಯ ಕ್ರಿಕೆಟ್ ದಲ್ಲಿ. ಓಕೆ, ಇವ್ರ ಹೆಸರನ್ನು ನೆನಪಿಟ್ಕೊಳ್ರಿ. ಸಲೀಮಾ ಇಮ್ತಿಯಾಜಿ ಇವ್ರ ಬಗ್ಗೆ ಹೇಳೋದಾದ್ರೆ, ಪಾಕಿಸ್ತಾನದ ಅಂತಾರಾಷ್ಟ್ರೀಯ ಕ್ರಿಕೆಟ್ ಅಂಪೈರ್ ಆಗ್ಯಾರ ಇವರು. ಆಮೇಲೆ ಅಕ್ಟೋಬರ್ 2022ರಲ್ಲಿ ಅವರು ಮಹಿಳಾ T20 ಏಷ್ಯಾ ಕಪ್ ಪಂದ್ಯಗಳಲ್ಲಿ ಇವರು ಅಂಪೈರ್ ಆಗಿದ್ರು ಮೊಟ್ಟ ಮೊದಲನೇದಾಗಿ. ನೆಕ್ಸ್ಟ್ 15 ಸೆಪ್ಟೆಂಬರ್ 2024ರಂದು ಅವರನ್ನು ICC ಅಂಪೈರ್ ಗಳ ಅಭಿವೃದ್ಧಿ ಸಮಿತಿಗೆ ಸೇರಿಸಲಾಯಿತು ಮತ್ತು ICC ಅಭಿವೃದ್ಧಿ ಸಮಿತಿಯಲ್ಲಿ ಪಾಕಿಸ್ತಾನದ ಮೊದಲ ಮಹಿಳಾ ಅಂಪೈರ್ ಆಗಿ ಇವರನ್ನ ಆಯ್ಕೆ ಮಾಡಲಾಯಿತು. ಯಾರನ್ನ? ಸಲೀಮಾ ಇಮ್ತಿಯಾಜಿ. ಇಲ್ಲಿ ಅವರ ಫೋಟೋ ಅನ್ನು ಕೂಡ ನೀವು ನೋಡಬಹುದು. ಇವರು ಸಲೀಮಾ ಇಮ್ತಿಯಾಜಿ ಇರುವಂತಹ ಪಾಕಿಸ್ತಾನದ ಅಂಪೈರ್. ನೆಕ್ಸ್ಟ್ ಪ್ರಶ್ನೆ 34ನೇದ್ದು.
ಪ್ಯಾರಿಸ್ ಪ್ಯಾರಾಲಿಂಪಿಕ್ 2024 ಗೇಮ್ಸ್ ಗಳಲ್ಲಿ ಭಾರತ ಎಷ್ಟು ಪದಕಗಳನ್ನ ಗೆದ್ದಿದೆ? 2024ರಲ್ಲಿ ಪ್ಯಾರಿಸ್ ದಲ್ಲಿ ಪ್ಯಾರಾಲಿಂಪಿಕ್ ಕ್ರೀಡೆಗಳು ನಡೆದು ಅದರಲ್ಲಿ ನಮ್ಮ ಭಾರತ ದೇಶ ಎಷ್ಟು ಪದಕಗಳನ್ನ ಗೆದ್ದಿತ್ತು? ಆಪ್ಷನ್ಸ್ ಗಳಲ್ಲಿ 23, 26, 29, 31. ಸೊ ಇದಕ್ಕೆ ಸರಿ ಆನ್ಸರ್ ಆಪ್ಷನ್ ನಂಬರ್ ಸಿ ಇದೆ. 29 ಪದಕಗಳನ್ನ ನಮ್ಮ ಭಾರತ ದೇಶ ಪ್ಯಾರಾಲಿಂಪಿಕ್ಸ್ ಪ್ಯಾರಿಸ್ ದಲ್ಲಿ 2024ರಲ್ಲಿ ಗೆದ್ದಿರುವಂತದ್ದು. 29 ಒಟ್ಟು ಪದಕಗಳು. ಇದರಲ್ಲಿ ಗೋಲ್ಡ್ ಎಷ್ಟಿದಾವು, ಆಮೇಲೆ ಏನೇನು ಅನ್ನೋದನ್ನ ಒಂದ್ ಸ್ವಲ್ಪ ನೋಡೋಣ. ಈಗ ಈ ಪ್ಯಾರಾಲಿಂಪಿಕ್ಸ್ ದಲ್ಲಿ ಪ್ಯಾರಿಸ್ ದಲ್ಲಿ ಮೊದಲನೇ ಸ್ಥಾನದಲ್ಲಿ ಇರುವಂತಹ ದೇಶ ಯಾವುದು ಅಂತಂದ್ರೆ ಚೀನಾ ದೇಶ ಇದೆ. ಇದು ಟೋಟಲ್ 220 ಪದಕಗಳನ್ನ ಗೆದ್ದಿದೆ. ಓಕೆನಾ. ಆಮೇಲೆ ಎರಡನೇ ಸ್ಥಾನದಲ್ಲಿ ಗ್ರೇಟ್ ಬ್ರಿಟನ್ ದೇಶ ಇದೆ. ಇದು 124 ಪದಕಗಳನ್ನ ಗೆದ್ದಿದೆ. ಮೂರನೇ ಸ್ಥಾನದಲ್ಲಿ ಯುನೈಟೆಡ್ ಸ್ಟೇಟ್ಸ್ ಅಂತಂದ್ರೆ ಅಮೆರಿಕ ಇದೆ. ಇದು 105 ಪದಕಗಳನ್ನ ಗೆದ್ದೈತಿ. ಇವು 3 ಸ್ಥಾನಗಳನ್ನ ನೆನಪಿಟ್ಕೊಡ್ರಿ. ಚೀನಾ, ಗ್ರೇಟ್ ಬ್ರಿಟನ್, ಆಮೇಲೆ USA ಅಂತಂದ್ರ ಯುನೈಟೆಡ್ ಸ್ಟೇಟ್ಸ್. ಇವು 3 ಫಸ್ಟ್, ಸೆಕೆಂಡ್, ಥರ್ಡ್ ಪ್ಲೇಸ್ ವನ್ನ ಪಡ್ಕೊಂಡಾವೆ ಪ್ಯಾರಾಲಿಂಪಿಕ್ಸ್ ದಲ್ಲಿ. ಈಗ ನಮ್ಮ ಭಾರತ ದೇಶ ಎಷ್ಟನೇ ಸ್ಥಾನದಲ್ಲಿದೆ? 18ನೇ ಸ್ಥಾನವನ್ನ ಪಡ್ಕೊಂಡೈತಿ ನಮ್ಮ ಭಾರತ ದೇಶ. ಇದರಲ್ಲಿ 7 ಗೋಲ್ಡ್ ಇದಾವು, ಇದನ್ನು ನೆನಪಿಟ್ಕೊಳ್ರಿ. ಸಿಲ್ವರ್ 9 ಇದಾವು ಪದಕಗಳು, ಬ್ರೋನ್ಸ್ 13 ಪದಕ ಇದಾವು. ಒಟ್ಟು 29 ಪದಕಗಳನ್ನು ನಮ್ಮ ಭಾರತ ದೇಶ ಪ್ಯಾರಾಲಿಂಪಿಕ್ಸ್ ದಲ್ಲಿ ಮೆಡಲ್ಸ್ ಗಳನ್ನ ಗಳಿಸಿದೆ. ಓಕೆ, ಇದಿಷ್ಟು ಮಾಹಿತಿ ನಿಮ್ಗೆ ಎಲ್ಲಾನು ಕೂಡ ಗೊತ್ತಿರಬೇಕು. ಸೊ ಇಲ್ಲಿ ನೋಡಬಹುದು ನೀವು, ಇಲ್ಲಿ ಪ್ಯಾರಿಸ್ 2024ರ ಒಂದು ಅತಿಥಿ ಇರತಕ್ಕಂತಹ ವ್ಯಕ್ತಿಗಳು. 35ನೇ ಪ್ರಶ್ನೆ, ಇಂಜಿನಿಯರ್ಸ್ ಗಳ ದಿನವನ್ನು ಪ್ರತಿ ವರ್ಷ ಸೆಪ್ಟೆಂಬರ್ 15ರಂದು ದೇಶಾದ್ಯಂತ ಯಾರ ಜನ್ಮ ದಿನದಂದು ಆಚರಣೆ ಮಾಡ್ತೇವಿ ಅಂತ ಹೇಳಿದೆ. ಆಪ್ಷನ್ಸ್ ಗಳಲ್ಲಿ ಪ್ರಫುಲ್ಲ ಚಂದ್ರ ರಾಯ್, ಸತ್ಯೇಂದ್ರನಾಥ್ ಬೋಸ್, ಹೋಮಿ ಜಹಾಂಗೀರ್ ಬಾಬಾ, ಮೋಕ್ಷಗುಂಡಂ ವಿಶ್ವೇಶ್ವರಯ್ಯ. ಇದಕ್ಕೆ ಸರಿ ಆನ್ಸರ್, ಇದು ಈಸಿ ಪ್ರಶ್ನೆ ಇದೆ. ಸೊ ಇದಕ್ಕೆ ಸರಿ ಆನ್ಸರ್ ಆಪ್ಷನ್ ನಂಬರ್ ಡಿ, ಮೋಕ್ಷಗುಂಡಂ ವಿಶ್ವೇಶ್ವರಯ್ಯ. ವಿಶ್ವೇಶ್ವರಯ್ಯ, MV ಅಂತ ಹೇಳಿ ಕೂಡ ನಾವು ಇವರನ್ನ ಕರೀತಾ ಇದ್ದೇವೆ. ಹೌದಾ. ನಮ್ಮ ಕರ್ನಾಟಕದಲ್ಲಿ ಬಹಳ ಜನಪ್ರಿಯ ಆಗಿರ್ತಕ್ಕಂಥವ್ರು ಇಂಜಿನಿಯರ್. ಸೊ ಇವ್ರ ಬಗ್ಗೆ ಹೇಳೋದಾದ್ರೆ, ಭಾರತೀಯ ಇಂಜಿನಿಯರ್ ಮತ್ತು ಭಾರತ ರತ್ನ ಸರ್ ಮೋಕ್ಷಗುಂಡಂ ವಿಶ್ವೇಶ್ವರಯ್ಯ, ಇವರನ್ನ ಸರ್ MV ಅಂತ ಹೇಳಿ ಜನಪ್ರಿಯ ಆಗ್ಯಾರ. ಇವರು ಅವರಿಗೆ ಗೌರವ ಸಲ್ಲಿಸಲು ಇದನ್ನು 1968ರಲ್ಲಿ ರಿಂದ ಏನಪ್ಪಾ ಅಂತಂದ್ರ ಇದನ್ನ ಆಚರಣೆ ಮಾಡ್ತಾ ಇದೀವಿ ನಾವು, ಇಂಜಿನಿಯರ್ಸ್ ಡೇ ಅಂತೇಳಿ. ವಿಶ್ವೇಶ್ವರಯ್ಯ ಅವರನ್ನು ಭಾರತದ ಅಗ್ರಗಣ್ಯ ಸಿವಿಲ್ ಇಂಜಿನಿಯರ್ ಗಳಲ್ಲಿ ಒಬ್ಬರಂತ ಅಂತೇಳಿ ಪರಿಗಣಿಸಲಾಗಿದೆ. ಅವರ ಜನ್ಮ ದಿನವಾದ ಸೆಪ್ಟೆಂಬರ್ 15 ಭಾರತ ದೇಶ, ನೋಡ್ರಿ ಭಾರತ ದೇಶ, ಶ್ರೀಲಂಕಾ, ಆಮೇಲೆ ತಾಂಜಾನಿಯಾದಲ್ಲಿ ಪ್ರತಿ ವರ್ಷ ಇಂಜಿನಿಯರ್ಸ್ ಡೇ ಅಂತ ಹೇಳಿ ಆಚರಣೆ ಮಾಡ್ತಾ ಇದ್ದೇವೆ. ನೋಡ್ರಿ ಭಾರತ ದೇಶ, ಶ್ರೀಲಂಕಾ, ತಾಂಜಾನಿಯಾ ಈ ಎಲ್ಲ ದೇಶಗಳಲ್ಲಿ ಇಂಜಿನಿಯರ್ಸ್ ಡೇ ಅಂತ ಹೇಳಿ ಆಚರಣೆ ಮಾಡ್ತೇವೆ. ಅವರನ್ನು ಆಧುನಿಕ ಮೈಸೂರಿನ ನಿರ್ಮಾತೃ ಅಂತ ಹೇಳಿ ಕೂಡ ಕರಿತೀವಿ, ಇದನ್ನು ನೆನಪಿಟ್ಕೊಡಿ. ಆಮೇಲೆ ಕನ್ನಡ ಭಾಷೆಯ ದಿನಪತ್ರಿಕೆ ಆಗಿರುವಂತಹ ಪ್ರಜಾವಾಣಿಯ ಪ್ರಕಾರ ಅವರು ದಕ್ಷಿಣ ಭಾರತದ ರಾಜ್ಯವಾದ ಕರ್ನಾಟಕದಲ್ಲಿ ಅತ್ಯಂತ ಜನಪ್ರಿಯ ವ್ಯಕ್ತಿಯಾಗಿ ಹೊರಹೊಮ್ಮಿದ್ದಾರೆ ಸರ್ ಎಂ ವಿಶ್ವೇಶ್ವರಯ್ಯನವರು. ಓಕೆನಾ. ಸೊ ಇದು ಫೋಟೋ ಅವ್ರದ್ದು ನೋಡ್ಬಹುದು ನೀವು ಇಲ್ಲಿ, ಸರ್ ಎಂ ವಿಶ್ವೇಶ್ವರಯ್ಯ ಅವರದ ಫೋಟೋ ಇದು. 36ನೇ ಪ್ರಶ್ನೆ, US ಓಪನ್ 2024ರಲ್ಲಿ ಮಹಿಳಾ ಸಿಂಗಲ್ಸ್ ಪ್ರಶಸ್ತಿ ಯಾವ ಟೆನ್ನಿಸ್ ಆಟಗಾರ್ತಿ ಗೆದ್ದಿದ್ದಾರೆ ಅಂತ ಇದೆ. ಇದಕ್ಕೆ ಆಪ್ಷನ್ಸ್ ಗಳಲ್ಲಿ ಜೆಸಿಕಾ ಪೆಗುಲಾ, ಕ್ರಿಸ್ಟಿನಾ ಮ್ಲಾಡೆನೋವಿಕ್, ಅರಿನಾ ಸಬಲೆಂಕಾ ಇದೆ, ಜೆಲೆನಾ ಓಸ್ಟಾಪೆಂಕೋ ಅಂತ ಹೇಳಿ 4 ಜನರ ಹೆಸರಿದೆ ಇಲ್ಲಿ. 2024ರಲ್ಲಿ US ಓಪನ್ ಟೆನ್ನಿಸ್ ಗಳು ನಡೆದು, ಸೊ ಅದರಲ್ಲಿ ಮಹಿಳಾ ಸಿಂಗಲ್ ಪ್ರಶಸ್ತಿಯನ್ನ ಯಾರು ಗೆದ್ರು ಅಂತ ಇದೆ. ಇದರಲ್ಲಿ ಮಹಿಳಾ ಸಿಂಗಲ್ಸ್, ಆಮೇಲೆ ಪುರುಷ ಸಿಂಗಲ್ಸ್, ಆಮೇಲೆ ಮಿಶ್ರ ಡಬಲ್ಸ್, ಆಮೇಲೆ ಪುರುಷರ ಡಬಲ್ಸ್, ಮಹಿಳಾ ಡಬಲ್ಸ್, ಇವು ಎಲ್ಲವುಗಳನ್ನ ನೆನಪಿಟ್ಕೋಬೇಕಾಗುತ್ತೆ. ಇದಕ್ಕೆ ಸರಿ ಆನ್ಸರ್ ಆಪ್ಷನ್ ನಂಬರ್ ಸಿ, ಅರಿನಾ ಸಬಲೆಂಕಾ ಅವರು ಏನು US ಓಪನ್ 2024ರ ಮಹಿಳಾ ಸಿಂಗಲ್ಸ್ ಪ್ರಶಸ್ತಿಯನ್ನ ಗೆದ್ದಾರೆ. ಯಾರು? ಅರಿನಾ ಸಬಲೆಂಕಾ ಅವರು. ಇಲ್ಲಿ ನೋಡಬಹುದು ನೀವು, ಇದು 2024ರ US ಓಪನ್ ಇದೆ. ಇಲ್ಲಿ ಆಗಸ್ಟ್ 26ರಿಂದ ಸೆಪ್ಟೆಂಬರ್ 8ರವರೆಗೆ ನಡೀತು. ಇದು ಯಾವ ಒಂದು ಆವೃತ್ತಿ ಆಗಿತ್ತು? ಇದು 144ನೇ ಆವೃತ್ತಿ ಆಗಿತ್ತು, ಇದು ಎಡಿಷನ್. ಓಕೆನಾ. ಆಮೇಲೆ ಇದು ನ್ಯೂಯಾರ್ಕ್ ಸಿಟಿ ಒಳಗೆ ನಡೆದಿರ್ತಕ್ಕಂಥದ್ದು, ಇಲ್ಲಿ ನೋಡ್ಬೋದು ನೀವು. ಇದರಲ್ಲಿ ಮೆನ್ಸ್ ಸಿಂಗಲ್ ಯಾರು ಗೆದ್ದಾರೆ? ಝೆನಿಕ್ ಸಿನ್ನರ್ ಅನ್ನುವಂಥವ್ರು ಆಗ್ಯಾರ, ಇದನ್ನ ನೆನಪಿಟ್ಕೋರಿ, ಇದು ಕೂಡ ಹೆಸರು ಇಂಪಾರ್ಟೆಂಟ್. ಈಗ ಅರಿನಾ ಸಬಲೆಂಕಾ ಇದೆ, ಇದು ಏನು ವುಮೆನ್ಸ್ ಸಿಂಗಲ್ ಗೆದ್ದಿರ್ತಕ್ಕಂಥದ್ದು. ಮೆನ್ಸ್ ಡಬಲ್ ಮ್ಯಾಕ್ಸ್ ಪುರ್ಸೆಲ್, ಆಮೇಲೆ ಜೋರ್ಡಾನ್ ಥಾಮ್ಸನ್ ಅನ್ನುವಂಥವ್ರು ಗೆದ್ದಾರೆ. ಯಾರು? ಮೆನ್ಸ್ ಡಬಲ್. ವುಮೆನ್ಸ್ ಡಬಲ್ ಗೆದ್ದಿರ್ತಕ್ಕಂಥವ್ರು ಲ್ಯೋಡ್ಮೇಲಾ ಕಿಚ್ನೋಕ್,
ಆಮೇಲೆ ಜೆಲೆನಾ ಓಸ್ಟಾಪೆಂಕೋ ಅನ್ನುವಂಥವ್ರು ವುಮೆನ್ಸ್ ಡಬಲ್ ಗೆದ್ದಾರೆ. ಇವು ಎಲ್ಲ ಹೆಸರುಗಳನ್ನ ನಿಮ್ಗೆ ನೆನಪಿರ್ಬೇಕು. US ಓಪನ್ ಲೇಟೆಸ್ಟ್ ಆಗಿ ಇರ್ತಕ್ಕಂತಹ ಒಂದು ಕ್ರೀಡೆ ನಡೆದಿದೆ. ಸೊ ಹಾಗಾಗಿ ನಿಮ್ಗೆ ಕೇಳುವಂತಹ ಸಾಧ್ಯತೆ ಇದು ಇದೆ. ಇದಾದ್ಮೇಲೆ ಬಾಯ್ಸ್ ಸಿಂಗಲ್ ಅಂತ ಏನು ಕೂಡ ಆಟ ಆಡ್ತಾರೆ. ಅದರಲ್ಲಿಯೂ ಕೂಡ ಬಾಯ್ಸ್ ಸಿಂಗಲ್ ಯಾರು, ಗರ್ಲ್ಸ್ ಸಿಂಗಲ್ ಯಾರು ಅಂತ ಹೇಳಿ ಇಲ್ಲಿದೆ. ಇದನ್ನ ನಾನು PDF ನೋಟ್ಸ್ ದಲ್ಲಿ ನಾನು ಟೆಲಿಗ್ರಾಮ್ ಗ್ರೂಪ್ ದಲ್ಲಿ ಹಾಕಿರ್ತೀನಿ. 50 ಕ್ವಶನ್ಸ್ ಗಳ ಆದ್ಮೇಲೆ 50 ಕ್ವಶನ್ಸ್ ಗಳನ್ನ ನೀವು ಏನ್ ಮಾಡ್ಬೋದು, ಪ್ರಿಂಟ್ ಔಟ್ ತಕ್ಕೋಬಹುದು. ಎಲ್ಲ ಡಿಟೇಲ್ ಆಗಿ ಇದೇನಿದೆ ಅದನ್ನೆಲ್ಲ ನಿಮ್ಗಲ್ಲಿ ಒಂದು ಒಳ್ಳೆ ರೀತಿಯಿಂದ PDF ಮಾಡಿ ನಿಮ್ಗೆ ಹಾಕ್ತೀನಿ. ಎಲ್ಲ 50 ಕ್ವಶನ್ಸ್ ಆದ್ಮೇಲೆ PDF ಸಿಗುತ್ತೆ ನಿಮ್ಗೆ. 37ನೇ ಪ್ರಶ್ನೆ, ಇತ್ತೀಚೆಗೆ ಏಕಲವ್ಯ ಪ್ರಶಸ್ತಿ 2024ಕ್ಕೆ ಯಾರನ್ನ ಆಯ್ಕೆ ಮಾಡಲಾಗಿದೆ? ಶಿವಶಂಕರ್, ಸಂಜನಾ ಠಾಕೂರ್, ಪ್ರತ್ಯಶಾ ರೇ, ಆಮೇಲೆ ಮೋಹನ್ ಸಿಂಗ್. ಇದನ್ನ ಆಯ್ಕೆ ಮಾಡಿರ್ತಕ್ಕಂಥವ್ರು ಯಾರಿಗೆ ಅಂತಂದ್ರ ಪ್ರತ್ಯಶಾ ರೇ ಅವರಿಗೆ ಆಯ್ಕೆ ಮಾಡಲಾಗಿದೆ. ಏಕಲವ್ಯ ಪ್ರಶಸ್ತಿಯನ್ನ ಯಾವ್ಯಾವ ರಾಜ್ಯಗಳು ಕೊಡ್ತಾವು ಅಂತಂದ್ರೆ ಕರ್ನಾಟಕದವರು ಕೊಡ್ತಾರು, ಮಧ್ಯಪ್ರದೇಶ್, ಆಮೇಲೆ ಹರಿಯಾಣ, ಈ ರೀತಿ ಹಲವಾರು ರಾಜ್ಯ ಸರ್ಕಾರಗಳು ನೀಡ್ತಾವೆ ಇವು ಏಕಲವ್ಯ ಪ್ರಶಸ್ತಿಯನ್ನ. ರಾಜಸ್ಥಾನದಂತಹ ಕೆಲವು ರಾಜ್ಯಗಳು ಕ್ರೀಡೆಗೆನ್ನು ಕೊಡ್ತಾವು ಮತ್ತು ಶಿಕ್ಷಣದಲ್ಲಿ ಅತ್ಯುತ್ತಮ ಸಾಧನೆ ಮಾಡಿರ್ತಕ್ಕಂತಹ ಸ್ಥಳೀಯ ಆಟಗಾರರಿಗೂ ಕೊಡ್ತಾರೆ. ರಾಜಸ್ಥಾನದವರು ಕೊಡ್ತಾರೆ ಏಕಲವ್ಯ. ಈ ಪ್ರಶಸ್ತಿಯನ್ನು ನೀಡ್ತವೆ. ಈ ಪ್ರಶಸ್ತಿಯನ್ನು 1993ರಲ್ಲಿ ಸ್ಥಾಪಿಸಲಾಯಿತು. ಆದಾಗ್ಯೂ ಇದನ್ನು ಎಲ್ಲ ರಾಜ್ಯ ಸರ್ಕಾರಗಳು ನೀಡುವುದಿಲ್ಲ. ಇದು ಬಹಳ ಇಂಪಾರ್ಟೆಂಟ್. ಓಕೆ, 1993ರಲ್ಲಿ ಇದನ್ನ ಸ್ಥಾಪನೆ ಮಾಡಲಾಗಿದೆ ಏಕಲವ್ಯ ಪ್ರಶಸ್ತಿ. ಬಟ್ ಎಲ್ಲ ರಾಜ್ಯಗಳು ಕೊಡಂಗಿಲ್ಲ, ನಮ್ ಕರ್ನಾಟಕದವರು ಕೊಡ್ತಾರ. ಇದರ ಜೊತೆಗೆ ಒಡಿಶಾ ರಾಜ್ಯದವರು ಕೂಡ ಕೊಡ್ತಾರು. ಯುವ ಮತ್ತು ಪ್ರತಿಭಾವಂತ ಈಜುಗಾರ್ತಿ ಆಗಿರ್ತಕ್ಕಂತಹ ಪ್ರತ್ಯಶಾ ರೇ ಇವರು ಈಜುಗಾರರಿದ್ದಾರೆ, ಇದನ್ನ ನೆನಪಿಟ್ಕೋರಿ. ಇತ್ತೀಚೆಗೆ 2024ನೇ ಸಾಲಿನ ಅತ್ಯುತ್ತಮ ಅಪೇಕ್ಷಿತ ಏಕಲವ್ಯ ಪುರಸ್ಕಾರಕ್ಕೆ ಆಯ್ಕೆಯಾಗಿದ್ದಾರೆ ಪ್ರತ್ಯಶಾ ರೇ. ಇದನ್ನ ಏಕಲವ್ಯ ಪ್ರಶಸ್ತಿ ಕೊಟ್ಟಿರ್ತಕ್ಕಂತಹ ರಾಜ್ಯ ಯಾವುದು ಅಂತ ಹೇಳಿ ಕೇಳಿದ್ರ ಒಡಿಶಾ ರಾಜ್ಯದವರು ಕೊಟ್ಟಾರ ಪ್ರತ್ಯಶಾ ರೇ ಅವರಿಗೆ. ಈಜುಗಾರ್ತಿ ಇದಾರ ಅವರು. ಸೊ ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ಪ್ರತ್ಯಶಾ ರೇ ಇದು ಅವರ ಒಂದು ಭಾವಚಿತ್ರ. 38ನೇ ಪ್ರಶ್ನೆ, US ಓಪನ್ 2024ರಲ್ಲಿ ಪುರುಷರ ಸಿಂಗಲ್ಸ್. ನೋಡ್ರಿ ಇಲ್ಲಿ ಬಂತು ಈಗ ಪುರುಷರ ಸಿಂಗಲ್ಸ್. ಆಗಲೇ ಬಂದಿರತಕ್ಕಂಥದ್ದು ಮಹಿಳಾ ಸಿಂಗಲ್ಸ್ ಇತ್ತು. ಈಗ ಪುರುಷರ ಸಿಂಗಲ್ಸ್ ಯಾರು ಗೆದ್ದಾರು? ಮ್ಯಾಕ್ಸ್ ಪರ್ಸೆಲ್, ಜಾನಿಕ್ ಸಿನ್ನರ್ ಇದೆ, ಜೋರ್ಡಾನ್ ಥಾಮ್ಸನ್, ಆಮೇಲೆ ಕೆವಿನ್ ಕ್ರಾವಿಟ್ಸ್. ಇದಕ್ಕೆ ಸರಿ ಆನ್ಸರ್ ಈಗ ನಿಮ್ಗೆ ಗೊತ್ತಾಗಿರ್ಬಹುದು. ಆಪ್ಷನ್ ನಂಬರ್ ಬಿ, ಜಾನಿಕ್ ಸಿನ್ನರ್ ಅವರು ಇದನ್ನ ಗೆದ್ದಾರೆ. ಇಲ್ಲಿ ನೋಡ್ಬಹುದು ನೀವು, ಮೆನ್ಸ್ ಸಿಂಗಲ್ ಗೆದ್ದಿರ್ತಕ್ಕಂಥ ಜಾನಿಕ್ ಸಿನ್ನರ್, ವುಮೆನ್ಸ್ ಗೆದ್ದಿರ್ತಕ್ಕಂಥ ಅರೆನಾ ಸಬ್ಲೆಂಕಾ, ಮೆನ್ಸ್ ಡಬಲ್ ಇದೆ, ವುಮೆನ್ಸ್ ಡಬಲ್ ಇದೆ, ಮಿಕ್ಸ್ಡ್ ಡಬಲ್ ಇದೆ. ಇವು ಎಲ್ಲ ಹೆಸರುಗಳನ್ನ ನೀವು ನೆನಪಿಟ್ಕೋಬೇಕು. 39ನೇ ಪ್ರಶ್ನೆ, ಏಷ್ಯನ್ ಒಲಿಂಪಿಕ್ ಕೌನ್ಸಿಲ್ ಅಧ್ಯಕ್ಷರಾಗಿ ಆಯ್ಕೆಯಾದ ಮೊದಲ ಭಾರತೀಯ ಯಾರು ಅಂತ ಹೇಳಿ ಕೇಳ್ಯಾರೆ. ಬಹಳ ಇಂಪಾರ್ಟೆಂಟ್ ಕ್ವಶನ್. ರಣಧೀರ್ ಸಿಂಗ್, ಗಗನ್ ನಾರಂಗ್, PT ಉಷಾ, ಆಮೇಲೆ ಜೈ ಶಾರ್ ಅವರು. ಇದಕ್ಕೆ ಸರಿ ಆನ್ಸರ್ ಆಪ್ಷನ್ ನಂಬರ್ ಎ ಇದೆ, ರಣಧೀರ್ ಸಿಂಗ್ ರವರು ಆಯ್ಕೆ ಆಗ್ಯಾರ. ಏಷ್ಯನ್ ಒಲಿಂಪಿಕ್ ಕೌನ್ಸಿಲ್ ದ ಅಧ್ಯಕ್ಷರು ಯಾರು ಆಗ್ಯಾರ ಅಂತಂದ್ರ ಮೊದಲ ಭಾರತೀಯರು ಇವರು ರಣಧೀರ್ ಸಿಂಗ್ ಆಗ್ಯಾರೆ. ಸೊ ಇಂಪಾರ್ಟೆಂಟ್ ಆಗುತ್ತೆ ಇದು, ಹೌದಾ. ಇಲ್ಲಿ ಒಲಿಂಪಿಕ್ ಕೌನ್ಸಿಲ್ ಆಫ್ ಏಷ್ಯಾ ಇದ್ರ ಬಗ್ಗೆ ನೋಡೋದಾದ್ರೆ ಇದು ರಚನೆ ಆಗಿರುವಂತದ್ದು, ಸ್ಥಾಪನೆ ಆಗಿರುವಂತದ್ದು 16 ನವೆಂಬರ್ 1982ರಲ್ಲಿ ಇದು ರಚನೆ ಆಗೈತಿ. ಇದು ಒಂದು ಸ್ಪೋರ್ಟ್ಸ್ ಫೆಡರೇಷನ್ ಆಗೈತಿ. ಇದರ ಒಂದು ಹೆಡ್ ಕ್ವಾರ್ಟರ್ ಎಲ್ಲಿದೆ ಅಂತಂದ್ರ ಕುವೈತದೊಳಗಿದೆ. ಇದನ್ನು ಕೂಡ ನೆನಪಿಟ್ಕೊಳ್ರಿ. ಒಲಿಂಪಿಕ್ ಕೌನ್ಸಿಲ್ ಆಫ್ ಏಷ್ಯಾ ಅಂದ್ರೆ ಏಷ್ಯನ್ ಒಲಿಂಪಿಕ್ ಕೌನ್ಸಿಲ್ ಎಲ್ಲಿದೆ, ಇದರ ಹೆಡ್ ಕ್ವಾರ್ಟರ್ ಅಂತ ಕೇಳಿರಂತಂದ್ರ ಕುವೈತದೊಳಗ ಐತಿ. ಇದರ ಮೆಂಬರ್ಸ್ ಎಷ್ಟಿದಾರು, ಎಷ್ಟು ದೇಶ ಮೆಂಬರ್ಸ್ ಇದಾರು? ಇದಕ್ಕೆ 45 ದೇಶಗಳು ಮೆಂಬರ್ಸ್ ಇದಾರೆ. ಇದರ ಅಫಿಸಿಯಲ್ ಲ್ಯಾಂಗ್ವೇಜ್ ಇಂಗ್ಲಿಷ್ ಇದೆ. ಇದರ ಒಂದು ಅಧ್ಯಕ್ಷರು ಯಾರಾಗ್ಯಾರ ಈಗ? ರಣಧೀರ್ ಸಿಂಗ್. ಇದ ಕ್ವಶನ್ಸ್ ಅಲ್ಲಿ ಇತ್ತು, ರಣಧೀರ್ ಸಿಂಗ್. ಓಕೆ, ಕೊನೆಯದಾಗಿರುವಂತಹ ಪ್ರಶ್ನೆ, 2024ರ ರಾಮನ್ ಮ್ಯಾಗ್ಸೆಸೆ ಪ್ರಶಸ್ತಿಯನ್ನು ಎಷ್ಟು ವ್ಯಕ್ತಿಗಳು ಸ್ವೀಕರಿಸಿದ್ದಾರೆ? 2, 3, 4, 7. ಇದಕ್ಕೆ ಸರಿ ಆನ್ಸರ್ ಆಪ್ಷನ್ ನಂಬರ್ ಸಿ ಇದೆ. 4 ಜನರು ಈ ಪ್ರಶಸ್ತಿಯನ್ನ 2024ರ ರಾಮನ್ ಮ್ಯಾಗ್ಸೆಸೆ ಪ್ರಶಸ್ತಿಯನ್ನ ಸ್ವೀಕಾರ ಮಾಡ್ಯಾರ. 4 ಜನ. ರಾಮನ್ ಮ್ಯಾಗ್ಸೆಸೆ ಪ್ರಶಸ್ತಿ ಎಂಬುದು ಫಿಲಿಪೈನ್ಸ್ ಮಾಜಿ ಅಧ್ಯಕ್ಷರಾಗಿರುವಂತಹ ರಾಮನ್ ಮ್ಯಾಗ್ಸೆಸೆ ಅವರ ಆಡಳಿತದಲ್ಲಿ ಸಮಗ್ರತೆ, ಜನರಿಗೆ ಧೈರ್ಯಶಾಲಿ ಸೇವೆ ಮತ್ತು ಪ್ರಜಾಪ್ರಭುತ್ವ ಸಮಾಜದಲ್ಲಿ ಪ್ರಾಯೋಗಿಕ ಆದರ್ಶವಾದದ ಉದಾಹರಣೆಯನ್ನು ಶಾಶ್ವತಗೊಳಿಸಲು ಸ್ಥಾಪಿಸಲಾಗಿರುವಂತಹ ಇದು ಒಂದು ವಾರ್ಷಿಕವಾಗಿರುವಂತಹ ಪ್ರಶಸ್ತಿ. ವಾರ್ಷಿಕ ಅಂತಂದ್ರ 1 ವರ್ಷಕ್ಕೆ ಒಂದ್ಸಲ ಪಡ್ತಾರ. ಫಿಲಿಪೈನ್ಸ್ ಸರ್ಕಾರದ ಒಪ್ಪಿಗೆಯೊಂದಿಗೆ ನ್ಯೂಯಾರ್ಕ್ ನಗರ ಮೂಲದ ರಾಕ್ಫೆಲ್ಲರ್ ಬ್ರದರ್ಸ್ ಫಂಡ್ ಟ್ರಸ್ಟಿಗಳು ಏಪ್ರಿಲ್ 1957ರಲ್ಲಿ ಪ್ರಶಸ್ತಿಯನ್ನು ಸ್ಥಾಪನೆ ಮಾಡ್ತಾರೆ. ಇದನ್ನು ಹೆಚ್ಚಾಗಿ ಏಷ್ಯಾದ ನೊಬೆಲ್ ಪ್ರಶಸ್ತಿ ಅಂತ ಕರೀತಾರೆ. ರಾಮನ್ ಮ್ಯಾಗ್ಸೆಸೆ ಪ್ರಶಸ್ತಿಯನ್ನ ಏಷ್ಯಾದ ನೊಬೆಲ್ ಪ್ರಶಸ್ತಿ ಅಂತ ಕರೆಯಲಾಗ್ತಾ ಇದೆ.
ಇದು ರಾಮನ್ ಮ್ಯಾಗ್ಸೆಸೆ ಪ್ರಶಸ್ತಿಯ ಒಂದು ಮೆಡಲ್ ಅನ್ನ ನೋಡಬಹುದು ನೀವು. ಇದನ್ನ ಯಾವ್ಯಾವ್ದಕ್ಕೆ ಕೊಡ್ತಾರಂತ ಇಲ್ಲಿ ಕೊಡಲಾಗಿದೆ. ಯಾವ ದೇಶದವರು ಕೊಡ್ತಾರು ಅಂತಂದ್ರೆ ಫಿಲಿಪೈನ್ಸ್ ದೇಶದವರು ಇದನ್ನ ಕೊಡ್ತಾರೆ. ನೀವು ಒಂದು ಕಮೆಂಟ್ ಅನ್ನ ಮಾಡ್ಬೇಕು ನನಗೆ, ಏನು ಅಂತಂದ್ರ ಫಿಲಿಪೈನ್ಸ್ ದೇಶದ ರಾಜಧಾನಿ ಯಾವುದು ಅಂತ ಹೇಳಿ ನನಗೆ ಕಮೆಂಟ್ ಮಾಡ್ಬೇಕು. ಫಿಲಿಪೈನ್ಸ್ ದೇಶದ ರಾಜಧಾನಿ ಯಾವುದು? ಇದರ ಪ್ರೆಸಿಡೆಂಟ್ ಯಾರದಾರ? ರೋಮನ್ ಮ್ಯಾಗ್ಸೆಸೆ ಅವಾರ್ಡ್ ಫೌಂಡೇಶನ್ ಅಂದ್ರೆ ಪ್ರೆಸೆಂಟೆಡ್ ಬೈ ಇವ್ರು ಕೊಡ್ತಾರ. ಅದನ್ನ ಸ್ಥಾಪನೆ ಮಾಡಿರುವಂತದ್ದು ಫಸ್ಟ್ ಅವಾರ್ಡ್ ಕೊಟ್ಟಿರುವಂತದ್ದು 1958ರಲ್ಲಿ. 1957ರಲ್ಲಿ ಸ್ಥಾಪನೆ ಮಾಡಿದ್ರು. 1958ರಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಇದನ್ನ ಏನ್ ಮಾಡಿದ್ರು? ಈ ಪ್ರಶಸ್ತಿಯನ್ನ ಜನರಿಗೆ ಕೊಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ಓಕೆನಾ? ಸೊ ಇಲ್ಲಿಯವರೆಗೆ ಏನು ಅಂತಂದ್ರೆ 40 ಕ್ವಶನ್ಸ್ ಗಳು ಮುಗಿದು ವಿಡಿಯೋವನ್ನ ವಾಚ್ ಮಾಡಿದಕ್ಕೆ ಧನ್ಯವಾದಗಳು. ಬಹಳ ಶಾರ್ಟ್ ಆಗಿ ಬಹಳ ಬೇಗನೆ ಕ್ಲಾಸಸ್ ಗಳನ್ನ ಮುಗಿಸೋಣ. ನಿಮ್ಗೂ ಟೈಮ್ ಇರಂಗಿಲ್ಲ ಸ್ಟಡಿ ಮಾಡಾಕ. ಬೇಗನೆ ನೋಡೋದು, ಬೇಗನೆ ನೀವು ನೋಟ್ಸ್ ಮಾಡಿದ್ರೆ ಒಳ್ಳೇದು. ಶಾರ್ಟ್ ನೋಟ್ಸ್ ಅನ್ನ ಮಾಡ್ಕೊಳ್ರಿ, ಇಲ್ಲಾಂದ್ರೆ PDF ಇರ್ತಕ್ಕಂಥದ್ದು ಕೊಡ್ತೇನೆ. PDF ಅನ್ನ ಏನ್ ಮಾಡ್ರಿ, ಪ್ರಿಂಟ್ ಔಟ್ ತಕ್ಕೊಳ್ರಿ. 50 ಕ್ವಶನ್ಸ್ ಗಳು ಆದ್ಮೇಲೆ PDF ನಿಮಗೆ ಟೆಲಿಗ್ರಾಮ್ ಗ್ರೂಪ್ ದಲ್ಲಿ ಸಿಗ್ತೈತಿ, ಅಲ್ಲಿ ಡೌನ್ಲೋಡ್ ಮಾಡ್ಕೊಳ್ರಿ. ಟೆಲಿಗ್ರಾಮ್ ಗ್ರೂಪ್ ದ ಲಿಂಕ್ ಇರುವಂತದ್ದು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇರ್ತೈತಿ, ಅಲ್ಲಿ ಹೋಗಿ ಟೆಲಿಗ್ರಾಮ್ಗೆ ಜಾಯ್ನ್ ಆಗ್ರಿ. ಆಮೇಲೆ ಆದಷ್ಟು ಎಲ್ಲರಿಗೂ ಕೂಡ ಶೇರ್ ಮಾಡ್ರಿ. ನಾವ್ ಇಷ್ಟೆಲ್ಲ ಫ್ರೀ ಆಗಿ ನಿಮ್ಗೆ ಕೊಡಾಕತ್ತೇವಿ, ಇಷ್ಟೆಲ್ಲ ಕಷ್ಟ ಪಡತ್ತೇವಿ ಅಂತಂದ್ರ ನಿಮ್ಮಿಂದ ನಾವು ಬಯಸೋದು ಏನು ಅಂತಂದ್ರ ಒಂದು ಲೈಕ್ ಮಾಡೋದು, ಆಮೇಲೆ ಇನ್ನೊಂದು ಈ ವಿಡಿಯೋವನ್ನ ಎಲ್ಲರಿಗೂ ಶೇರ್ ಮಾಡೋದು. ಎಲ್ಲರಿಗೂ ಶೇರ್ ಮಾಡಿಬಿಡ್ರಿ. ನೋಡೋಣ ಎಲ್ಲಿ ತಕ ಹೋಗ್ತೈತೆ ಹೋಗ್ಲಿ, ಯಾರು ನೋಡ್ತಾರ ನೋಡ್ಲಿ, ಎಲ್ಲರೂ ನೋಡ್ಲಿ. ಓಕೆನಾ? ಧನ್ಯವಾದಗಳು. ಜೈ ಹಿಂದ್.